ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಚಿದಾನಂದ್, ಇವತ್ತೇನಾದರೂ ಗೌರ್ಮೆಂಟ್ ಹಾಲಿಡೇನಾ? ಹಾಗೇನಿಲ್ಲಮ್ಮ. ಯಾಕೆ? ದಿನ ಬೆಳಿಗ್ಗೆ ಇಷ್ಟೊತ್ತಿಗೆ ಆಫೀಸ್ ಹೋಗ್ಬಿಡ್ತಿದ್ಯಲ್ಲ, ಇವತ್ತಿನ್ನೂ ಮನೇಲೇ ಇದೆಯಲ್ಲ, ಅದಕ್ಕೆ ಕೇಳಿದೆ. ಹೋಗಲ್ವಾ ಆಫೀಸ್ಗೆ? ಹೋಗ್ಬೇಕಮ್ಮ. ಅದು ಇವತ್ತೊಂದು 2 ಅವರ್ ಲೇಟಾಗಿ ಬರ್ತೀನಿ ಅಂತ ಆಫೀಸ್ನಲ್ಲಿ ಪರ್ಮಿಷನ್ ತೊಗೊಂಡಿದ್ದೀನಿ. ಇವತ್ತು ಅವನ ಕಾಲ್ ಟ್ರೀಟ್ ಮಾಡ್ತಿದಾರಲ್ಲ, ಆ ಡಾಕ್ಟರ್ ಮನೆಗೆ ಬರ್ತಿದ್ದಾರೆ, ಅದಕ್ಕೆ. ಯಾವ ಡಾಕ್ಟರ್ ಟ್ರೀಟ್ ಮಾಡ್ತಾ ಇರೋದು? ಡಾಕ್ಟರ್ ವಿಶ್ವನಾಥ್ ಅಂತ, ಫೇಮಸ್ ಹೋಮಿಯೋಪತಿಕ್ ಡಾಕ್ಟರ್. ಅವರು ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಚಿದಾನಂದ್ಗೆ ಎಷ್ಟು ಇಂಪ್ರೂವ್ ಆಯಿತು? 60%. ನಿವೇದಿತ ಎಷ್ಟೊತ್ತಿಗೆ ಬರ್ತಾರೆ ಡಾಕ್ಟ್ರು? 9-9:30 ಬರ್ತೀನಿ ಅಂದರು. ಇನ್ನೊಂದು ಬರೋ ಸಮಯ ಆಯ್ತು. ಅಯ್ಯೋ, 9:30 ಆಗೋಯ್ತಾ? ಅಡುಗೆ ಮನೇಲಿ ಕೆಲಸ ಇದೆ ನನಗೆ. ಅಮ್ಮ, ನೀ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ನಾನು ಮಾಡ್ತೀನಿ. ನೀ ಆಫೀಸಿಗೆ ರೆಡಿ ಆಗು. ಅಮ್ಮ, ಏನಾಯ್ತು? ಮಾಮೂಲಿ ಅಮ್ಮ, ಸ್ವಲ್ಪ ಮಂಡಿ ನೋವು ಅಷ್ಟೇ, ಆತಂಕ ಪಟ್ಕೊಳ್ಳೋದೇನಿಲ್ಲ. ಚಿದಾನಂದ, ಡಾಕ್ಟ್ರು ಬಂದ್ಯಾರ, ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ನೀವು ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್. ಹೇಗಿದ್ದೀರಿ ಚಿದಾನಂದ್? ಫೈನ್ ಡಾಕ್ಟರ್, ಥ್ಯಾಂಕ್ ಯು. ಡಾಕ್ಟ್ರೇ, ಇವರು ಶರಾವತಿ ಮೇಡಮ್. ನಮಸ್ಕಾರ. ಇವ್ರು ಗೊತ್ತು ನನಗೆ. ನಮ್ಮ ಮಾಜಿ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಗಳ ಶ್ರೀಮತಿಯವರಲ್ವೇ? ಟಿವಿಲಿ, ಪೇಪರಲ್ಲಿ ಬಹಳ ಕಡೆ ನೋಡಿದ್ದೀನಿ ಇವ್ರನ್ನ. ಆದರೆ ಇಲ್ಲಿ ನೋಡಿ ಆಶ್ಚರ್ಯ ಆಯಿತು. ನಮ್ಮ ನಿವೇದಿತಾ ಅವ್ರ ಅತ್ತೆ ಸರ್ ಅವರು. ಓ, ಹೌದಲ್ವಾ? ಮರ್ತೇ ಬಿಟ್ಟಿದ್ದೆ. ರಾಜಾನಂದ ಸ್ವಾಮಿಯವರ ಸಾವು ಈ ರೀತಿ ಆಗಬಾರ್ದಾಗಿತ್ತು. ಈಗ ಬರೀ ನೆನಪಾಗುಳ್ದಿದ್ದಾರೆ ಅಷ್ಟೇ. ಕ್ಷಮಿಸಿ ಮೇಡಮ್, ನಿಮ್ಮ ಯಜಮಾನ್ರನ್ನ ನೆನಪಿಸಿ ನಾನು ನಿಮಗೆ ನೋವು ಮಾಡಿದ್ನೇನೋ. ಹಾಗೇನಿಲ್ಲ. ಚಿದಾನಂದ್ ಅವರೇ, ನೀವು ನಾನು ಕೊಟ್ಟಿರೋ ಮಾತ್ರೆಗಳೆಲ್ಲ ತಗೊಳ್ತಾ ಇದ್ರಲ್ವಾ? ಹೌದು ಡಾಕ್ಟರ್, ಒಂದು ಟೈಮು ತಪ್ಪಿಸದೆ ತಗೊತಾ ಇದ್ದೀನಿ. ದಟ್ಸ್ ಗುಡ್. ಈಗ ನೀವು ಓಡಾಡ್ತಾ ಇರೋದು ನೋಡಿದರೆ ನಿಮಗೆ ಇನ್ಮೇಲೆ ಏನು ಪ್ರತಿದಿನ ಔಷಧಿ ಬೇಕಾಗಿಲ್ಲ ಅಂತ ಅನಿಸುತ್ತೆ. 2 ದಿವಸಕ್ಕೋ, 3 ದಿವಸಕ್ಕೋ, 4 ದಿವಸಕ್ಕೋ, ಅಥವಾ ವಾರಕ್ಕೊಂದು ಸರಿನೋ ಈ ರೀತಿ ಕೊಟ್ಕೊಂಡು ಹೋದರೆ ಐ ಥಿಂಕ್ ಫುಲ್ ಇಂಪ್ರೂವ್ಮೆಂಟ್ ಬರುತ್ತೆ ಅಂತ ಅನಿಸುತ್ತೆ. ಸರಿ ಡಾಕ್ಟರ್. ಡಾಕ್ಟರ್, ನನ್ನ ಮಗನ ಕಾಲು ಪೂರ್ತಿ ಸರಿ ಹೋಗುತ್ತಾ? ಅದು ದೇವರಿಗೆ ಬಿಟ್ಟಿದ್ದು, ನಾನು ಹೇಳೋದು ಕಷ್ಟ. ಅಂದರೆ ನೋಡಿಮ್ಮ, ಚಿದಾನಂದ್ ಅವರು ಕೆಲವು ತಿಂಗಳ ಹಿಂದೆ ವೀಲ್ ಚೇರಲ್ಲಿ ಕೂತ್ಕೊಂಡು ಇಡೀ ದಿನ ಅಲ್ಲೇ ಕಳೀತಾ ಇದ್ರು. ಈಗ ಕೊನೆ ಪಕ್ಷ ವಾಕರ್ ಹಿಡ್ಕೊಂಡು ಓಡಾಡೋಂಗಾಗಿದ್ದಾರೆ. ಪೂರ್ತಿ ಸರಿ ಹೋದರೆ ಸಂತೋಷ, ಅದಾಗದೇ ಇದ್ರೆ ದೇವರು ಇಷ್ಟಾದರೂ ಕೊಟ್ಟನಲ್ಲ ಅಂತ ಸಂತೋಷ ಪಟ್ಕೊಳ್ಳಿ. ಚಿದಾನಂದ್, ನೀವು ನಾನು ಕೊಟ್ಟಿರೋ ಔಷಧಿಗಳನ್ನ ತಗೊಳ್ಳಿ. ನನ್ನ ಕಾಲು ಪೂರ್ತಿ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಇಷ್ಟ್ರ ಮೇಲೆ ಮಿಕ್ಕಿದ್ದನ್ನು ದೇವ್ರಿಗೆ ಬಿಡೋಣ. ಸರಿ ಡಾಕ್ಟರ್. ನಿವೇದಿತಾ, ಒಂದು ನಿಮಿಷ. ಡಾಕ್ಟರ್, 1 ನಿಮಿಷ ಬಂದೆ. ಅಮ್ಮ, ಡಾಕ್ಟರ್ ಕಾಫಿ ನೋಡ್ತೀನಿ. ಏನಾಯ್ತಮ್ಮ? ನಿವೇದಿತಾ, ನಿಂಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಮಂಡಿ ತುಂಬ ನೋವ್ತಾ ಇದೆ. ಹಿಂದೆ ತುಂಬ ಡಾಕ್ಟರ್ ಹತ್ರ ತೋರಿಸಿದ್ದೀನಿ, ಆದರೆ ಏನೂ ಪ್ರಯೋಜನ ಆಗಿಲ್ಲ. ನಮ್ಮ ಚಿದಾನಂದ್ಗೆ ಇಷ್ಟೆಲ್ಲ ಕ್ಯೂರ್ ಆಗ್ತಾ ಇದೆ ಅಂತ ನೋಡಿ ತುಂಬ ಸಂತೋಷ ಆಯಿತು. ಅದಕ್ಕೆ ನಾನು ಒಂದ್ಸತಿ ಡಾಕ್ಟರ್ ಹತ್ರ ತೋರಿಸ್ಲಾ ಅಂತ ಕೇಳೋಣ ಅಂದ್ಕೊಂಡೆ. ಅಮ್ಮ, ನಾ ಮೊನ್ನೆನೇ ಇದನ್ನು ಅಂದ್ಕೊಂಡೆ ಅಮ್ಮ. ಆದರೆ ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ತೋರಿಸ್ತಿದ್ರಲ್ಲ, ನಾ ಇದನ್ನು ಹೇಳಿದ್ರೆ ನೀವೇನು ಅನ್ಕೋತಿರೋ ಅಂತ ಸುಮ್ಮನಾದೆ. ನೀವು ಡಾಕ್ಟರ್ ವಿಶ್ವನಾಥ್ ಹತ್ರ ತೋರಿಸಿಮ್ಮ.
ಡಾಕ್ಟರ್, ನಮ್ಮ ಅತ್ತೆಯವ್ರಿಗೆ ಮಂಡಿ ನೋವಿದೆ, ಅವ್ರಿಗೂ ನೀವು ಟ್ರೀಟ್ ಮಾಡ್ತೀರಾ? ನಮ್ಮ ವೃತ್ತಿನೇ ಅದಲ್ವಾ. ಯಾವಾಗಿಂದ ನಿಮಗೆ ಮಂಡಿ ನೋವು? ಸುಮಾರು 3-4 ವರ್ಷದಿಂದ ಡಾಕ್ಟರ್. ಸುಮಾರು ಡಾಕ್ಟರ್ ತೋರಿಸಿದ್ದೀನಿ, ಆದರೆ ಪೂರ್ತಿಯಾಗಿ ಕ್ಯೂರ್ ಆಗ್ತಾ ಇಲ್ಲ. ಯಾವಾಗ ಜಾಸ್ತಿ ಆಗುತ್ತೆ ನಿಮ್ಮ ಮಂಡಿ ನೋವು? ಸಾಮಾನ್ಯವಾಗಿ ತುಂಬ ಹೊತ್ತು ನಿಂತಿದ್ರೆ ಅಥವಾ ತುಂಬ ಓಡಾಡಿದ್ರೆ ನೋವು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇತ್ತೀಚೆಗೆ ನಿಮ್ಗೆ ಯಾವಾಗ ಮಂಡಿ ನೋವು ಜಾಸ್ತಿ ಅಂತ ಅನಿಸಿದ್ದು? ನಾನು ನಮ್ಮನೆಯಿಂದ ಇಲ್ಲಿಗೆ ಶಿಫ್ಟ್ ಆದೆ ಆ ಟೈಮ್ನಲ್ಲಿ. ಆ ಟೈಮಲ್ಲಿ ನಿಮ್ಗೇನಾದರೂ ಟೆನ್ಷನ್ ಇತ್ತಾ? ಮೇಡಮ್, ನೀವು ಹೆಸಿಟೇಟ್ ಮಾಡ್ಕೋಬೇಡಿ. ನಿಮ್ಮ ಮನಸ್ಸಲ್ಲಿರೋದನ್ನ ನಾನು ಕರೆಕ್ಟಾಗಿ ಹೇಳಿದರೆ ಅಥವಾ ನಿಮ್ಮ ಟೆನ್ಷನ್ ನಂಗೆ ಕರೆಕ್ಟಾಗಿ ಹೇಳಿದರೆ ನಂಗೆ ಟ್ರೀಟ್ ಮಾಡೋಕೆ ಅನುಕೂಲ ಆಗುತ್ತೆ. ಹೇಳಿ, ನೀವು ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಮಾಡಿದಾಗ ಏನಾದರೂ ಟೆನ್ಷನ್ ಇತ್ತಾ? ಹ್ಞೂ ಡಾಕ್ಟರ್. ಏನು ಟೆನ್ಷನ್ನು? ಅದು ಡಾಕ್ಟರ್, ನನ್ನ ಚಿಕ್ಕ ಸೊಸೆ ದೇವ್ಯಾನಿಗೆ ನನ್ನ ಮೇಲೆ ಸ್ವಲ್ಪನೂ ಗೌರವ ಇಲ್ಲ. ನನ್ನನ್ನು ತುಂಬ ಇಲ್ ಟ್ರೀಟ್ ಮಾಡ್ತಾ ಇದ್ಲು. ನನ್ನ ಮನೇಲಿ ನನಗೆ ಒಂದು ಅಸ್ತಿತ್ವ ಇಲ್ಲ ಅನ್ಸೋಕ್ಕೆ ಶುರು ಆಯಿತು. ಅದಕ್ಕೆ ಆ ಮನೆಯಿಂದ ಈ ಮನೆಗೆ ಬಂದೆ. ಅದಾದ್ಮೇಲೆ ಏನಾದರೂ ನಿಮ್ಮ ತೊಂದರೆ ಜಾಸ್ತಿ ಆಯಿತು ಅಂತ ಅನಿಸುತ್ತಾ? ಹೌದು. ಓ, ಓಕೆ. ನೀ ಹಿಂದೆ ಡಾಕ್ಟರ್ಗಳ ಹತ್ರ ಚೆಕಪ್ ಮಾಡಿಸಿದ್ದು ರಿಪೋರ್ಟ್ಸ್ಗಳೇನಾದರೂ ಇದೆಯಾ ನಿಮ್ಮ ಹತ್ರ? ಹಾಂ, ತರ್ತೇನೆ. ಮಂಡಿ ನೋವಿನ ಜೊತೆ ಜ್ವರ ಏನಾದ್ರು ಬರುತ್ತಾ? ಇಲ್ಲ ಡಾಕ್ಟರ್, ಹಾಗೇನಿಲ್ಲ. ಊತ ಏನಾದರೂ ಇರುತ್ತಾ? ರೆಡ್ನೆಸ್ ಇರುತ್ತಾ? ಇರಲ್ಲ. ನಿಮ್ಮ ಮಂಡಿಗೆಲ್ಲಾದರೂ ಹೊಡೆತ ಬಿದ್ದಿತ್ತಾ? ಎಲ್ಲಾದರೂ ಬಿದ್ದಿದ್ರಾ? ನಂಗೆ ನೆನಪಿರೋ ಹಾಗೆ ಇಲ್ಲ. ನಿಮಗೆ ಗಂಟ್ಲು ನೋವು ಏನಾದ್ರು ಬರ್ತಾ ಇತ್ತಾ? ಇಲ್ಲ ಡಾಕ್ಟರ್. ಓ, ಹಂಗಾದ್ರೆ ಇದು ರುಮ್ಯಾಟಿಕ್ ಆರ್ಥ್ರೈಟಿಸ್ ಅಲ್ಲ, ಆಸ್ಟಿಯೋ ಆರ್ಥ್ರೈಟಿಸ್. ಡಾಕ್ಟರ್ ರಿಪೋರ್ಟ್ಸ್. ಎಸ್. ಡಾಕ್ಟರ್, ನಮ್ಮ ಅತ್ತೆಗಿರೋ ಮಂಡಿ ನೋವು ಸರಿ ಹೋಗುತ್ತಾ? ನಾವು ಪ್ರಯತ್ನ ಮಾಡ್ತೀವಿ, ಸರಿ ಹೋಗ್ಬೋದು. ಡಾಕ್ಟರ್, ಈಗೇನೋ ಈ ನೀ ರೀಪ್ಲೇಸ್ಮೆಂಟ್ ಅಂತೇನೋ ಮಾಡ್ತಾರಂತಲ್ಲ? ಹಾಗೇನಿಲ್ಲ. ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ, ಈಗ ಸೌದೋಗಿರೋ ಮಂಡಿನ ಮುಂದೆ ಸವಿದಂಗೆ ಮಾಡ್ತೀವಿ, ಇರೋ ನೋವು ಜಾಸ್ತಿ ಆಗ್ದಂಗೆ ಮಾಡ್ತೀವಿ. ನಮ್ಮಲ್ಲಿ ಕ್ಯಾಲ್ಕೇರಿಯಾ ಫ್ಲೋರ್ ಅಂತ ಒಂದು ಔಷಧಿ ಇದೆ, ಅದನ್ನು ಕೊಟ್ಟರೆ ಈ ಥರದ ಕಂಡೀಷನ್ಸು ಸರಿ ಹೋಗುತ್ತೆ. ಡಾಕ್ಟರ್, ತೈಲ ಏನಾದರೂ ಹಚ್ಚಬೇಕಾ? ತೈಲ ಹಚ್ಚೋದು ನಿಮಗೆ ಬಿಟ್ಟಿದ್ದು, ಅದು ತಾತ್ಕಾಲಿಕ ಉಪಶಮನ ಕೊಡ್ಬೋದು. ಪಥ್ಯದಲ್ಲಿ ಸಾಮಾನ್ಯವಾಗಿ ಇಂಥ ಕೇಸಲ್ಲಿ ನಾವು ಆಲೂಗೆಡ್ಡೆ, ಬದನೆಕಾಯಿ, ಅವರೆಕಾಯಿ, ಬಟಾಣಿ, ವಿಪರೀತ ಮಸಾಲ ಪದಾರ್ಥಗಳು, ಹಸಿ ಮಸಾಲಗಳು ಬೇಡ ಅಂತ ಹೇಳ್ತೀವಿ. ಅದು ಮಂಡಿಲಿರೋ ಮೂಳೆ ಸವಿದೋಗಿರೋದು ಸರಿ ಹೋಗುತ್ತಾ? ನನ್ನ ಪ್ರಯತ್ನ ನಾನು ಮಾಡ್ತೀನಿ, ನಿಮ್ಮ ವಿಲ್ ಪವರು ಸೇರ್ಕೊಳ್ಳುತ್ತೆ. ನೋಡಿ, ಚಿದಾನಂದ್ ಅವರು ಈಗ 3-4 ತಿಂಗಳ ಮುಂಚೆ ಹೆಂಗಿದ್ರು, ವೀಲ್ ಚೇರಲ್ಲಿ ಕೂತ್ಕೊಂಡು ಹೇಳೋಕ್ಕೆ ಆಗದೆ ಇಡೀ ದಿವಸ ಅಲ್ಲಿ ಕಳೀತಾ ಇರೋರು, ಈಗ ವಾಕರಲ್ಲಿ ನಡೆಯೋಂಗಾಗಿದ್ದಾರೆ. ನಿಮ್ಮ ಕೇಸು ಅಷ್ಟೇ, ನೀವೊಂಚೂರು ವಿಲ್ ಪವರ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನಾಳೆ ನೀವು ನಮ್ಮ ಕ್ಲಿನಿಕ್ಕಿಗೆ ಬನ್ನಿ, ನನ್ನ ಅಸಿಸ್ಟೆಂಟ್ಸ್ ಎಲ್ಲ ಫುಲ್ ಕೇಸ್ ತಗೊಳ್ತಾರೆ. ನಿವೇದಿತಾ ಅವರಿಗೆ ನನ್ನ ಕ್ಲಿನಿಕ್ ಅಡ್ರೆಸ್ ಗೊತ್ತು, ತಿಳ್ಕೊಂಡು ನಾಳೆ ಬಂದರೆ ನಾನು ನೋಡ್ತೀನಿ. ಆಯಿತು ಡಾಕ್ಟರ್. ನಿನ್ನ ಹತ್ರ ಒಂದು ವಿಚಾರ ಮಾತಾಡೋದಿತ್ತು. ನಾನೇ ಫೋನ್ ಮಾಡೋಣ ಅಂದ್ಕೊಂಡಿದ್ದೆ, ನೀನೇ ಬಂದಿದ್ದು ಒಳ್ಳೇದಾಯಿತು. ಯಾವ ವಿಚಾರ ಸರ್? ಹೋದ್ವಾರ ನಮ್ಮ ಮನೆಗೆ ದೇವಾನಂದ ಸ್ವಾಮಿ ಬಂದಿದ್ರು. ಪಾಪ ತುಂಬಾ ಡಿಪ್ರೆಸ್ಡ್ ಆಗಿದ್ದರು ಅವರು. ಉಪಮುಖ್ಯಮಂತ್ರಿ ಸ್ಥಾನ ಹೋಗಿದೆ, ಚಾನಲ್ ಕೈಯಲ್ಲಿಲ್ಲ, ಜೊತೆಗೆ ನೀವಿಬ್ಬರು ಡೈವೋರ್ಸ್ ಪ್ರಯತ್ನ ಪಡ್ತಾ ಇದ್ದೀರಾ. ಇದೆಲ್ಲದರಿಂದ ಅವರು ತುಂಬ ನೊಂದ್ಕೊಂಡು ಬಿಟ್ಟಿದ್ರು. ಯಾರಾದರೂ ತೀರಾ ಬೇಕಾದವ್ರ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಅವ್ರಿಗೆ. ಆದರೆ ಅವ್ರ ತಾಯಿ ಕೂಡ ನಿಮ್ಮನೆಯಲ್ಲೇ ಬಂದಿದ್ದು ಬಿಟ್ಟಿದ್ದಾರಂತೆ. ಹೌದು ಸರ್,
ಅವ್ರ ಮನೇಲಿ ಕೆಲವು ಪರ್ಸನಲ್ ಪ್ರಾಬ್ಲಮ್ಸಿಂದ ಈಗ ನಮ್ಮತ್ತೆ ನಮ್ಮ ಜೊತೆ ಇದ್ದಾರೆ. ನಾನು ನಿನಗೊಂದು ವಿಚಾರ ಹೇಳ್ಬೋದಾ? ಹೇಳಿ ಸರ್. ಈ ಸಂದರ್ಭದಲ್ಲಿ ನೀನು ಅವ್ರ ಹತ್ರ ಮಾತಾಡಿದ್ರೆ ಸ್ವಲ್ಪ ಸಮಾಧಾನ ಆಗ್ಬೋದು ಅವ್ರಿಗೆ. ನೀನು ಯಾಕೆ ಮಾತಾಡಬಾರ್ದು ಹೋಗಿ? ದೇವಾನಂದ್ ಅವ್ರ ಜೊತೆ ನಾನು ಮಾತಾಡೋದ? ಸರ್, ನನಗೆ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ ಸರ್. ಹಾಗಂತ ನೀವು ಹೇಳಿದ್ರಿ ಅಂತ ಅವ್ರ ಜೊತೆ ಮಾತಾಡೋ ಮನಸ್ಥಿತಿಲೇ ನಾನಿಲ್ಲ. ನನಗೆ ಗೊತ್ತು ನಿವೇದಿತಾ, ನಿಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳಿದೆ ಅಂತ. ಆದರೆ ಇದು ನನ್ನ ರಿಕ್ವೆಸ್ಟ್ ಅಂತ ಬೇಕಾದ್ರೆ ತಿಳ್ಕೊ. ಸರ್ ಪ್ಲೀಸ್, ರಿಕ್ವೆಸ್ಟ್ ಅಂತೆಲ್ಲ ಹೇಳಬೇಡಿ. ನನ್ನ ಮನಸ್ಸಿಗೆ ಕಷ್ಟ ಆಗುತ್ತೆ. ಹಾಗಾದರೆ ದೇವಾನಂದ್ ಜೊತೆ ನೀನು ಮಾತಾಡಬಹುದಾ? ಇಲ್ಲ ಸರ್, ಸಾರಿ. ಅವರು ಉಪಮುಖ್ಯಮಂತ್ರಿಗಳ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನೇ ಅವ್ರಿಗೆ ಫೋನ್ ಮಾಡಿ ಮಾತಾಡೋಣ ಅಂದ್ಕೊಂಡೆ ಸರ್. ಆದರೆ ಅವ್ರ ನಡವಳಿಕೆಯಿಂದ ನನಗೆ ಬಹಳ ಬೇಜಾರಾಗಿದೆ. ಅವರಿಂದ ನನಗೆ ಅನ್ಯಾಯ ಆಗಿದೆ ಸರ್. ಏನಾಯಿತು? ಸರ್, ಈ ವಿಷಯ ನಿಮ್ಮ ಹತ್ರ ಹೇಳ್ಬೋದೋ ಬೇಡವೋ ನನಗೆ ಗೊತ್ತಿಲ್ಲ ಸರ್. ಇತ್ತೀಚೆಗೆ ನನಗೆ ಸಿಗ್ಮಾ ನ್ಯೂಸ್ ಚಾನಲ್ ಅಂತ ಒಂದು ಚಾನಲಿಂದ ಇಂಟರ್ವ್ಯೂ ಬಂದಿತ್ತು ಸರ್. ಆ ಚಾನಲ್ ಓನರು ಶೈಲೇಶ್ ಕಪೂರ್ ಅಂತ. ಅವರು ನನ್ನ ಎಫಿಷಿಯನ್ಸಿನ ಮೆಚ್ಚಿ ಬಹಳ ಹೊಗಳಿದ್ರು ನನ್ನನ್ನು. ಆ್ಯಕ್ಚುಲಿ ಫಾರ್ಮಲಾಗಿ ಇಂಟರ್ವ್ಯೂನೂ ಮಾಡಲಿಲ್ಲ, ನನ್ನ ರೆಸ್ಯೂಮೇನೂ ನೋಡಲಿಲ್ಲ. ನನಗೆ MD ಪೋಸ್ಟ್ ಕೊಟ್ಟಿದ್ರು. ನನಗೆ ಜಾಯಿನ್ ಆಗೋದಕ್ಕೆ 2 ವಾರ ಟೈಮ್ ಕೊಟ್ಟಿದ್ರು ಸರ್. ಆದರೆ ಅಷ್ಟರಲ್ಲೇ ದೇವಾನಂದ್ ಸ್ವಾಮಿಯವರು ನನಗೆ ಆ ಕೆಲಸ ಸಿಗದೇ ಇರೋ ಹಾಗೆ ಮಾಡಿದ್ದಾರೆ. ಬಿಂಗಾ ಅವ್ರಿಗೆ ಹೇಳಿದ್ದಾರೆ. ಬಿಂಗಾ ಅವರು ಶೈಲೇಶ್ ಅವ್ರಿಗೆ ಹೇಳಿದ್ದಾರೆ, ನಿವೇದಿತಾ ಅವ್ರಿಗೆ ಕೆಲಸ ಕೊಡಬೇಡಿ ಅಂತ. ನನಗೆ ಕೆಲಸ ಕೊಟ್ಟು ಕಿತ್ಕೊಂಡ್ರು ಸರ್. ಅಲ್ಲ, ದೇವಾನಂದ ಸ್ವಾಮಿ ಹಾಗ್ಯಾಕೆ ಮಾಡ್ತಾರೆ ನಿವೇದಿತಾ? ಶೈಲೇಶ್ ಕಪೂರ್ ಅವ್ರು ಹೇಳೋ ಪ್ರಕಾರ ದೇವಾನಂದ್ಗೆ ನಾನು ಬೇರೆ ಕಡೆ ಕೆಲಸ ಮಾಡೋದು ಇಷ್ಟ ಇಲ್ವಂತೆ ಸರ್. ಪಾಂಚಜನ್ಯ ಚಾನಲು, ಫ್ಯಾಮಿಲಿ ಚಾನಲ್ಲು, ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಬೇರೆ ಕಡೆ ಏನು ಕೆಲಸ ಮಾಡೋದು, ಇರೋ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರಂತೆ ಸರ್. ತನ್ನ ಚಾನಲಲ್ಲಿ ತನ್ನ ಕೈ ಕೆಳಗೆ ಕೆಲಸ ಮಾಡ್ತಿದ್ದು ಒಂದು ಹೆಣ್ಣು ಬೇರೆ ಕಡೆ ಕೆಲಸಕ್ಕೆ ಸೇರಿಕೊಂಡು ಜೀವನ ನಡೆಸ್ತಾಳೆ ಅಂದರೆ ಅದನ್ನು ಸಹಿಸಕ್ಕಾಗಿಲ್ಲ ಸರ್ ದೇವಾನಂದ್ ಸ್ವಾಮಿ ಅವ್ರಿಗೆ. ಅವ್ರು ಈಗೋಗೆ ಪೆಟ್ಟು ಬಿದ್ದಾಗಿದೆ. ಅದಕ್ಕೆ ನನ್ನ ಜೀವನಕ್ಕೆ ದಾರಿ ಆಗ್ಬೋದಾದ ನನ್ನ ಕೆಲಸನ ನನ್ನಿಂದ ಕಿತ್ಕೊಂಡ್ಬಿಟ್ರು. ಛೇ, ದೇವಾನಂದ ಸ್ವಾಮಿ ಈ ಥರ ಮಾಡ್ತಾರೆ ಅಂತ ನನ್ನ ನಂಬೋಕೆ ಆಗ್ತಾ ಇಲ್ಲ ನಿವೇದಿತಾ. ದೇವಾನಂದವರು ಮೊದಲಿನ ಥರ ಇಲ್ಲ ಸರ್, ತುಂಬ ಬದಲಾಗ್ಬಿಟ್ಟಿದ್ದಾರೆ. ನಿವೇದಿತಾ, ನಿನಗೆ ಬೇರೆ ಎಲ್ಲಾದರೂ ಕೆಲಸ ಕೊಡಿಸೋ ಪ್ರಯತ್ನ ಮಾಡಲ ನಾನು? ಪ್ಲೀಸ್ ಸರ್, ಇಫ್ ಯು ಡೋಂಟ್ ಮೈಂಡ್. ಮನೆ ಕಡೆ ಆರ್ಥಿಕವಾಗಿ ತುಂಬಾ ಕಷ್ಟ ಇದೆ. ನಿವೇದಿತಾ, ದಯವಿಟ್ಟು ಅಳಬೇಡ, ಸಮಾಧಾನ ಮಾಡ್ಕೊ. ಸಾರಿ ಸರ್, ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ಟೆ ಸರ್. ನಾನು ಯಾವತ್ತೂ ಯಾರ ಹತ್ರನೂ ಈ ಥರ ಎಲ್ಲ ಕೇಳ್ಕೊಂಡೋಳಲ್ಲ ಸರ್. ಆದರೆ ಮನೆ ಪರಿಸ್ಥಿತಿ ಆಗಿದೆ ಸರ್. ನೀವು ನನಗೆ ತುಂಬ ಆತ್ಮೀಯರು ಅನ್ನೋ ಭಾವನೆ ನನಗೆ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಂಡೆ. ಡೋಂಟ್ ವರಿ ನಿವೇದಿತಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಾಧ್ಯವಾದಷ್ಟು ಬೇಗ ಇನ್ನೊಂದು ಕೆಲಸ ಕೊಡಿಸೋ ಪ್ರಯತ್ನ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಸರ್, ಶೈಲೇಶ್, ತಮ್ಮನ್ನ ಮೀಟ್ ಮಾಡೋದಕ್ಕೆ ನಚಿಕೇತ್ ಪುರೋಹಿತ್ ಅನ್ನೋರು ಬಂದಿದ್ದಾರೆ ಸರ್. ಓ, ನಚಿಕೇತ್ ಪುರೋಹಿತ್, ಹೌದು. ಕಳಿಸಿ ಅವ್ರನ್ನ, ಬೇಕು ಕಳಿಸಿ. ಸರ್,
ಈ ನಚಿಕೇತ್ ಪುರೋಹಿತ್ ಅಂದರೆ ರೈಟರ್, ಆಥರ್? ಹೌದು, ಎಕ್ಸಾಕ್ಟ್ಲಿ ಅವರೇ. ಓಹ್ ನಚಿಕೇತ್. ಹಲೋ ಸರ್. ವೆಲ್ಕಮ್. ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ನಚಿಕೇತ್, ಇವರು ನಿವೇದಿತಾ ಅಂತ. ನಮಸ್ಕಾರ. ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ನಾನು. ನೀವು ಬರೆದಿರೋ ಬುಕ್ಸ್ನೂ ಓದಿದ್ದೀನಿ, ಬಹಳ ಚೆನ್ನಾಗಿ ಬರೀತೀರ. ನೀವು ಆಯ್ಕೆ ಮಾಡೋ ಟಾಪಿಕ್ಕು ತುಂಬಾ ಸರಳವಾಗಿರುತ್ತೆ. ನೀವು ಬರೆಯೋ ಶೈಲಿ ಆ ಸರಳವಾದ ಟಾಪಿಕ್ನು ತುಂಬ ಅದ್ಭುತ ಅನ್ಸೋಂಗೆ ಮಾಡುತ್ತೆ. ಥ್ಯಾಂಕ್ ಯು. ನಚಿಕೇತ್, ಇವತ್ತು ನೀವು ನಮ್ಮಲ್ಲಿ ಊಟ ಮಾಡ್ಕೊಂಡೇ ಹೋಗಬೇಕು. ಸರ್ ಖಂಡಿತ ಮಾಡ್ತಾ ಇದ್ದೆ, ಆದರೆ ನನಗೆ ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಸರ್, ನಾನು ಹೋಗಲೇಬೇಕು ಸರ್. ಅಲ್ಲಪ್ಪ, ನೀವು ಬರ್ತೀರಾ ಲಂಡನ್ನಿಂದ ಒಂದು ವಾರಕ್ಕೆ ಅಂತ, ವಾರಕ್ಕೆ ಮುಂಚೆನೇ ಲಂಡನ್ಗೆ ಹಾರ್ಬಿಡ್ತೀರಾ. ಊಟ ಮಾಡ್ಕೊಂಡು ಹೋಗಿ ನಮ್ಮಲ್ಲಿ ಇವತ್ತು. ಓಕೆ ಸರ್. ಸರ್ ಇನ್ನೊಂದು ವಿಷಯ, ನಾನು ಇಲ್ಲೇ ಸೆಟ್ಲಾಗೋಗಿ ಬಂದಿರೋದು. ಲಂಡನ್ಗೆ ಹೋದರೆ ಕೇವಲ ವಿಸಿಟ್ ಮಾಡೋಕ್ಕೆ ಹೋಗ್ತೀನಿ ಹೊರತು ಅಲ್ಲಿ ಸೆಟ್ಲಾಗಲ್ಲ. ಇಲ್ಲೇ ನಮ್ಮವ್ರ ಮಧ್ಯೆ ಇದ್ಬಿಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಸರ್. ಓಹ್, ಭಾಳ ಸಂತೋಷ. ನಿವೇದಿತಾ, ನಚಿಕೇತ್ ಇದಾರಲ್ಲ, ಅವ್ರ ತಂದೆ ಮನೋಹರ್ ಪುರೋಹಿತ್ ಅಂತ, ಅವರು ನನಗೆ ರಾಜಕೀಯ ಗುರುಗಳು. ಅವ್ರ ಗರಡಿಯಲ್ಲಿ ಪಳಗ್ದವ್ ನಾನು. ಆದರೆ ಶಿವಕೃಷ್ಣ ದೇಸಾಯಿ ಅವರು ನಮ್ಮ ಗುರುಗಳು. ಮನೋಹರ್ ಪುರೋಹಿತ್ ಅವ್ರ ಬಗ್ಗೆ ತುಂಬಾ ಕೇಳಿದ್ದೀನಿ ಸರ್, ಆದರೆ ನಚಿಕೇತ್ ಅವ್ರ ಮಗ ಅಂತ ನನಗೆ ಗೊತ್ತಿರಲಿಲ್ಲ. ಆಯ್ಸಿ. ಮನೋಹರ್ ಪುರೋಹಿತ್ ಅವರು ನನ್ನ ರಾಜಕೀಯ ಗುರುಗಳು. ಅವರು ನನಗೆ ನೀಡಿದ ಮಾರ್ಗದರ್ಶನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಹಿಂದೆ ಒಂದು ಸಲ ಅವ್ರಿಗೆ ಹೇಮಗಿರಿಯಿಂದ ಅಸೆಂಬ್ಲಿಗೆ ಕಂಟೆಸ್ಟ್ ಮಾಡೋಕ್ಕೆ ಟಿಕೆಟ್ ಸಿಕ್ಕಿತ್ತು, ಆದರೆ ಅವ್ರು ಕಂಟೆಸ್ಟ್ ಮಾಡಲಿಲ್ಲ. ಆ ಟಿಕೆಟ್ ನನಗೆ ಕೊಡಿಸಿ ಎಲೆಕ್ಷನ್ ನಿಲ್ಲಿಸಿ ಎಲೆಕ್ಷನ್ ಗೆಲ್ಲಿಸಿದ್ರು. ಸರ್ ನಿವೇದಿತಾ ಅವ್ರನ್ನ ಇದಕ್ಕೆ ಮುಂಚೆ ನಾನು ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಸರ್. ಓಹ್, ನಾನು ನಿವೇದಿತಾನ ನಿಮ್ಗೆ ಸರಿಯಾಗಿ ಪರಿಚಯ ಮಾಡಿಸ್ಕೊಡ್ಲೇ ಇಲ್ಲ ಅಲ್ವಾ? ಐ ಆಮ್ ಸಾರಿ ಅಬೌಟ್ ದ್ಯಾಟ್. ನಿವೇದಿತಾ ಪಾಂಚಜನ್ಯ ಚಾನಲ್ MD ಆಗಿದ್ದರು. ಆದರೆ ಇತ್ತೀಚೆಗೆ ಅವರ ಕೆಲವು ಪರ್ಸನಲ್ ಕಾರಣಗಳಿಂದ ಆ ಪೋಸ್ಟ್ಗೆ ರಿಸೈನ್ ಮಾಡಿದ್ದಾರೆ. ಓಹ್, ಪಾಂಚಜನ್ಯ ಚಾನಲ್ MD ನಿವೇದಿತಾ ದೇವಸಾಗರ ಅಂದರೆ ಇವರೇನಾ? ನಿಮ್ಮ ಕಂಡ್ರೆ ನನಗೆ ತುಂಬ ಅಭಿಮಾನ. ನಿಮ್ಮನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ. ನೋಡಿ, ಇವತ್ತು ಆ ಸಂದರ್ಭ ಬಂತು. ತುಂಬ ಸಂತೋಷ ಆಗ್ತಿದೆ ನನಗೆ. ವಿದೇಶದಲ್ಲಿದ್ದಾಗಲೂ ನಿಮ್ಮ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಾ ಇದ್ದೆ. ನಿಮ್ಮ ಪ್ರೋಗ್ರಾಮ್ಸ್ ಎಲ್ಲ ತುಂಬ ಇಷ್ಟ ಆಗ್ತಾ ಇತ್ತು ನನಗೆ. ಆ ಓಲ್ಡ್ ಏಜ್ ಹೋಮ್ಸ್ ಬಗ್ಗೆ, ಅವ್ರ ಟ್ರಾಜಿಡೀಸ್ ಬಗ್ಗೆ ನೀವು ಮಾಡ್ತಾ ಇದ್ರಲ್ಲ ಪ್ರೋಗ್ರಾಮು, ಇಳಿ ಸಂಜೆಯ ಬೆಳಕಲ್ಲಿ, ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು ಆ ಕಾರ್ಯಕ್ರಮ. ಬಡಜನರ ಪರವಾಗಿ ನಿರಂತರ ಹೋರಾಟ, ಕೃಷಿಕರಿಗಾಗಿ ಕೃಷಿ ದೇಶದ ಬೆನ್ನೆಲುಬು, ಈ ಪ್ರೋಗ್ರಾಮ್ಸ್ನೆಲ್ಲ ಮಿಸ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಬರ್ತಾಯಿತ್ತು ನಿವೇದಿತಾ ಅವರೇ. ಎಸ್, ನಿಜ ನೀವು ಹೇಳಿದ್ದು. ನಿಜಕ್ಕೂ ನೀವು ತುಂಬ ಟ್ಯಾಲೆಂಟೆಡ್ ನಿವೇದಿತಾ ಅವರೇ. ಥ್ಯಾಂಕ್ ಯು. ಆದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಿವೇದಿತಾ ಅವರೇ. ಇತ್ತೀಚೆಗೆ ನಿಮ್ಮ ಪಾಂಚಜನ್ಯ ಚಾನಲಲ್ಲಿ ಬರೋ ಪ್ರೋಗ್ರಾಮು ಅಷ್ಟೇ ಚೆನ್ನಾಗಿ ಬರ್ತಾ ಇಲ್ಲ. ಕೆಲವು ತಿಂಗಳುಗಳ ಹಿಂದೆ ಬರ್ತಾ ಇದ್ದಿದ್ದ ಪ್ರೋಗ್ರಾಮಲ್ಲಿ ಒಂದು ಆತ್ಮ ಅನ್ನೋದು ಇರ್ತಿತ್ತು, ಇವಾಗದು ಇಲ್ಲ. ನಿಜ. ಯಾಕೆ ಕಾಣಿಸ್ತಿಲ್ಲ ಅಂದರೆ ಇತ್ತೀಚೆಗೆ ಪಾಂಚಜನ್ಯ ಚಾನಲಲ್ಲಿ ನಿವೇದಿತಾ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ. ಓಹ್, ಆನಂದರಾಜ್ ಮಾನೆಯವರು. ಕ್ಯಾರಿ ಆನ್ ಸರ್. ಥ್ಯಾಂಕ್ ಯು. ನೀವು ಮಾತಾಡ್ತಾರೆ. ವೆಲ್, ನಿವೇದಿತಾ ಅವರೇ, ನಿಮ್ಮ ಹಸ್ಬೆಂಡ್ ದೇವಾನಂದ ಸ್ವಾಮಿ ಅಂತ. ದೇವಾನಂದ ಸ್ವಾಮಿ ಅಂದರೆ ಮಾಜಿ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿ ಅವ್ರ ಮಗನ? ಅವರು ಉಪಮುಖ್ಯಮಂತ್ರಿ ಆಗಿದ್ರಲ್ವಾ? ಇತ್ತೀಚೆಗಷ್ಟೇ ರಿಸೈನ್ ಮಾಡಿರ್ಬೇಕಲ್ಲ? ಅವ್ರ ಬಗ್ಗೆ ನಾನು ಕೇಳಿದ್ದೀನಿ, ತುಂಬ ಒಳ್ಳೆ ರಾಜಕಾರಣಿ, ಬಹಳ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅಂತ. ಆದರೂ ಯಾಕೆ ಅವರು ರಿಸೈನ್ ಮಾಡಿದ್ರು? Did I hurt you? No. Panisa, Rima Pa, Dha.